ಅಭಿ ಪಿಕ್ಚರ್ ಬಾಕಿ ಹೈ. ಅವ್ರೇನಾದರೂ ಕಂಬಳ ಮಾಡೇ ಮಾಡ್ತೀವಿ ಅಂತ ಹಠ ಮಾಡಿದ್ರೆ ಅದನ್ನ ತಂದು ದಸರಾದಲ್ಲಿ ತುರುಕಬೇಕಾದ ಅವಶ್ಯಕತೆ ಇಲ್ಲ. ಜಾನಪದ ಕಲಾವಿದರಿಗೆ ಹಣ ಕೊಡೋದು 5,000 10,000, ಅದು 5-6 ಸಾವಿರ ಅಷ್ಟೇ, 10ಕ್ಕೂ ಹೋಗಲ್ವಂತೆ. ಇವ್ರಿಗೆ ಮೊದಲೇ 10 ಕೋಟಿ ಕೊಟ್ಟು ಅವ್ರ ಕೈಲಿ ಇದನ್ನ ಮಾಡಿಸೋದು. ಮಾಡ್ಕೊಳ್ಳಿ, ಅವ್ರ ಊರಲ್ಲಿ ಯಾರು ಬೇಡ ಅಂತಾರೆ. ನಾವೇನು ಅಡ್ಡ ಮಾಡ್ತೀವಿ ಅಲ್ಲಿ ಬಂದು. ನನ್ನ ಹೆಂಡತಿ ಮೂಡ್ಬಿದ್ರೆ ಅವಳು ಹೇಳಿದ್ರೆ ಹೋಗಿ ಮೊದಲು ಪ್ರೊಟೆಸ್ಟ್ ಮಾಡು ಅಂತಾರೆ. 20 ಲಕ್ಷ ಲೀಟರ್ ನೀರನ್ನ ನಮ್ಗೆ ಬರಗಾಲ ಇರ್ಬೇಕಾದ್ರೆ ದುರುಪಯೋಗ ಪಡಿಸಿ ಅದು ಕೋಣದ ಕೈಲಿ ಚಿಮ್ಮಿಸ್ತಾ ಇದ್ದಾರೆ. ಅದ್ರನ್ನ ನೋಡಕ್ಕೆ ಎಷ್ಟು ಉರಿಯತ್ತೆ ಅಂದ್ರೆ ಅಷ್ಟು ಉರಿಯತ್ತೆ. ದಸರಾ ಹಬ್ಬ ಆದ್ಮೇಲೆ ಫುಲ್ ಮೈಸೂರ್ನೇ ಗಬ್ಬೆಬ್ಬಿಸ್ಬಿಡ್ತಾರೆ. ಅಲ್ಲಿ ಕಸ ಧೂಳು, ಅದ್ರನ್ನ ಮತ್ತೆ ಕರೆಂಟ್ ಇರಲ್ಲ, 1 ತಿಂಗಳು ನೀರಿರಲ್ಲ. ಎಷ್ಟೊಂದು ಕೆಲಸಗಳಿದೆ. ಮೈಸೂರಿನ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ರಾಜಮಾರ್ಗ ಕಿತ್ತೋಗಿದೆ ಅಂತೆಲ್ಲ ವರದಿ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ನೀವು ಅಲ್ಲಿಗೆ ಪ್ರವಾಸಿಗರು ಬರೋದು, ಅಲ್ಲಿ ಮೂಲ ಸೌಕರ್ಯ ಕಲ್ಪಿಸಿ, ನಿಜವಾದ ಅಂತರ್ಜಲದ ಮೂಲ ಆದ ಕೆರೆನ ಉಳಿಸಿ ಅಂದ್ರೆ ಕೃತಕ ಕೆರೆ ಮಾಡ್ಬಿಟ್ಟು ಗಿಡ ಮರ ಕತ್ತರಿಸ್ಬಿಟ್ಟು ನೀವು ಯಾರಿಗೆ ತೋರಿಸ್ತಾ ಇದ್ದೀರಾ? ಅಲ್ಲಿ ಮಳೆ ನೀರು ಮತ್ತೆ ಸಮುದ್ರದ ನೀರು ಯಥೇಚ್ಛವಾಗಿದೆ. ಅಲ್ಲಿ ಹರಿಯ ನೀರಿಗೆ ಅಡ್ಡಗಟ್ಟಿ ಕಂಬಳವನ್ನ ನಡೆಸ್ತಾರೆ. ಕೆರೆ ಮತ್ತೆ ಉದ್ಯಾನವನ ಸಾರ್ವಜನಿಕರಿಗೆ ಮೀಸಲಿಟ್ಟ ಸ್ಥಳ ಅಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹೇಳ್ತಿದೆ. ಇಲ್ಲಿರೋ ಅಂತ ಗಿಡ ಮರನೆಲ್ಲ ಹಾಳು ಮಾಡಿದ್ದಾರೆ, ಪರಿಸರ ನಾಶ ಮಾಡಿದ್ದಾರೆ. ನಮ್ಮ ಕೆರೆ ಕಟ್ಟೆಗಳನ್ನ ಮುಚ್ಚಿ ನೋಡಿ, ಈಗ ನಾವು ನಿಂತಿರೋ ಅಂತ ಸ್ಥಳ ಕೆರೆ ಇದು. ಈ ಮೂಡಾದವರು ಕೂಡ ಹಿಂದೆ ರೋಡ್ ಮಾಡುವಾಗ ಕಟ್ಟೆ ಕಟ್ಟಿ ನೀರು ಬರ್ದಂಗೆ ಕೆರೆ ಮುಚ್ಚಿದ್ದಾರೆ. ಮೈಸೂರಿಗೆ ಇರುವಂತ ಸಂಸ್ಕೃತಿನೇ ಬೇರೆ, ಕರಾವಳಿ ಭಾಗದಲ್ಲಿರೋ ಸಂಸ್ಕೃತಿನೇ ಬೇರೆ. ಕರ್ನಾಟಕ ರಾಜ್ಯ ರೈತ ಸಂಘ, DSS, ಪ್ರಗತಿಪರ ಸಂಘ, ಪರಿಸರಕ್ಕಾಗಿ ನಾವು ಸಂಘಟನೆ ಸೇರಿ ಮಾಡಿದ ಒಂದು ಹೋರಾಟ ಇದೆಯಲ್ಲ, ಪ್ರತಿಭಟನಾ ಸಭೆ, ಇದು ಸಾಂಕೇತಿಕ ಟ್ರೇಲರ್. ಅಭಿ ಪಿಕ್ಚರ್ ಬಾಕಿ ಹೈ. ಅವ್ರೇನಾದರೂ ಕಂಬಳ ಮಾಡೇ ಮಾಡ್ತೀವಿ ಅಂತ ಹಠ ಮಾಡಿದ್ರೆ ಎಲ್ಲ ಸಂಘಟನೆಗಳು ಜೊತೆಗೆ ಉಳಿದ ಸಂಘಟನೆಗಳನ್ನು ಸೇರಿಸ್ಕೊಂಡು ಜನ ಪ್ರತಿನಿಧಿಗಳಿಗೂ ನಾವು ಕೇಳ್ತೀವಿ, ಯಾಕೆ ನಮ್ಮ ಭಾವನೆಗಳಿಗೆ ವಿರುದ್ಧವಾಗಿ ನೀವು ಇದನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳ್ತೀವಿ. ಇಲ್ಲಿ ಧರಣಿ ಕೂಡ ಶುರು ಮಾಡ್ತೀವಿ. ಈ ಕಂಬಳವನ್ನು ದಸರಾ ಸಂದರ್ಭದಲ್ಲಿ ನಡೆಯೋದಕ್ಕೆ ಎಲ್ಲ ಸಂಘಟನೆಗಳು ಬಿಡೋದಿಲ್ಲ ಅನ್ನೋ ಮಾತನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ನಾನು ಪ್ರೊಫೆಸರ್ ರಂಗರಾಜು ಮಾತಾಡ್ತಾ ಇದ್ದೀನಿ. ದಸರಾದಲ್ಲಿ ಕಂಬಳ ಬೇಡ ಅನ್ನೋದು ನಮ್ಮ 1 ಪಾಯಿಂಟ್ ಪ್ರೋಗ್ರಾಮ್. ಯಾಕೆ ಅಂದರೆ ದಸರಾದಲ್ಲಿ ಕಂಬಳ ನಡೆದಿದ್ದಕ್ಕೆ ಎಲ್ಲಿಯೂ ಇತಿಹಾಸ ಇಲ್ಲ. 416 ವರ್ಷಗಳ ದಸರಾ ಇತಿಹಾಸದಲ್ಲಿ ಎಲ್ಲಿಯೂ ಕಂಬಳ ನಡೆದಿದ್ದಕ್ಕೆ ಸಾಕ್ಷಿ ಇಲ್ಲ. ವಿಜಯನಗರದಲ್ಲಿ ಪ್ರಾರಂಭವಾಗಿ ಶ್ರೀರಂಗಪಟ್ಟಣಕ್ಕೆ ಬಂದು ಆಮೇಲೆ ಮೈಸೂರಿಗೆ ದಸರಾ ಬಂದಿರತಕ್ಕಂಥದ್ದು. ಕಂಬಳ ಅಲೂಪರ ಕಾಲದಲ್ಲಿ ಬಾರ್ಕೂರ್ ಹತ್ರ ಪ್ರಾರಂಭ ಆಗಿದ್ದು. ಬಾರ್ಕೂರ್ ಎಕ್ಸ್ಕವೇಷನಲ್ಲಿ ಒಂದು ಶಾಸನ ಸಿಕ್ಕಿದೆ. ಅದ್ರ ಪ್ರಕಾರ ಅಲ್ಲಿ ಕಂಬಳ ಮಾಡ್ತಿದ್ದಕ್ಕೆ ಸಾಕ್ಷಿ ಇದೆ. ಕಂಬಳ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲೂ ಮಾಡ್ತಾರೆ, ಪಟ್ಟಣಗಳಲ್ಲೂ ಮಾಡ್ತಾರೆ. ಅದನ್ನು ತಂದು ದಸರಾದಲ್ಲಿ ತುರುಕಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ಯಾಕೆ ಬೇಡ ಅಂತಂದರೆ ಅದೊಂದಕ್ಕೆ 10 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಲಾವಿದರಿಗೆ, ನಮ್ಮ ಜಾನಪದ ಕಲಾವಿದರಿಗೆ ಹಣ ಕೊಡೋದು 5,000 10,000, ಅದು 5-6 ಸಾವಿರ ಅಷ್ಟೇ, 10ಕ್ಕೂ ಹೋಗಲ್ವಂತೆ. ಅದು 1 ವರ್ಷ ಬಿಟ್ಕೊಂಡು ಕೊಡ್ತಾರೆ ಅವ್ರಿಗೆ. ಇವ್ರಿಗೆ ಮೊದಲೇ 10 ಕೋಟಿ ಕೊಟ್ಟು ಅವ್ರ ಕೈಲಿ ಇದನ್ನು ಮಾಡಿಸೋದು. ಅಲ್ಲಿ ಯಾರೋ ಸೌತ್ ಕೆನರಾ ಒಬ್ಬ MLA ಇಲ್ಲಿ ಬಂದು ಮಾಡ್ತೀನಿ ಅಂತ ಕೂತಿದ್ದಾನೆ. ಮಾಡ್ಕೊಳ್ಳಿ, ಅವ್ರ ಊರಲ್ಲಿ ಯಾರು ಬೇಡ ಅಂತಾರೆ. ನಾವೇನು ಅಡ್ಡ ಮಾಡ್ತೀವಿ ಅಲ್ಲಿ ಬಂದು. ಇಲ್ಲಿ ದಸರಾದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅಷ್ಟು ಕೋಟಿ ನೀರು, ಆ ಮಣ್ಣು, ಆ ಟ್ರ್ಯಾಕು, ಆ ಕೋಣಗಳು, ಆ ವ್ಯವಸ್ಥೆ ಎಲ್ಲ ಇಲ್ಲಿ ಮಾಡಬೇಡಿ. ಅದು ಬರೀ ಹಣ ಪೋಲ್ ಮಾಡೋದೇ ಆಗ್ತದೆ ಹೊರತು ನಮಗೆ ಸಾಂಸ್ಕೃತಿಕವಾಗಿ ಏನೂ ಲಾಭ ಇಲ್ಲ. ನಾವು ಹೋಗಿ ನೋಡ್ಕೊಂಬರ್ತೀವಿ. ನಾನಂತೂ ನೋಡಿದ್ದೀನಿ ಸಾಕಷ್ಟು ಸಾರಿ ಕಂಬಳನ. ಹೋಗಬಹುದು. ನನ್ನ ಹೆಂಡತಿ ಮೂಡ್ಬಿದ್ರೆ ಅವಳು ಹೇಳಿದ್ರೆ ಹೋಗಿ ಮೊದಲು ಪ್ರೊಟೆಸ್ಟ್ ಮಾಡು ಅಂತಾರೆ. ಇನ್ನು ಬೇಡ ನಿಮ್ಗಿದು ನಮಗೆ. ಆದ್ದರಿಂದ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಅದು ದಸರಾದಲ್ಲಿ ಸೇರಿಸ್ಬೇಡಿ. ನಿಮ್ಗೆ ಬೇಕಾ ಮೋಜ್ ಬೇಕಾ ಮಾಡ್ಕೊಳ್ಳಿ ನಿಮ್ಮ ದುಡ್ಡಲ್ಲಿ. ನನ್ನ ಹೆಸರು ಐಶ್ವರ್ಯ ವೆಂಕಟ ಸುಬ್ಬರಾವ್ ಶ್ರೀಧರ್ ಅಂತ. ಇಲ್ಲಿ ಕಂಬಳಕ್ಕೆ ವಿರುದ್ಧವಾಗಿ ಪ್ರತಿಭಟನೆ ಮಾಡಕ್ಕೆ ಬಂದಿದ್ದೀವಿ. ನಾವು ಕಂಬಳಕ್ಕೆ ವಿರುದ್ಧ ಅಂತ ಏನಲ್ಲ, ಅಥವಾ ತುಳು ವರ್ಸಸ್ ಕನ್ನಡ, ಅಥವಾ ಮೈಸೂರು CM ವರ್ಸಸ್ ಬೆಂಗಳೂರು CM, ಆನೆ ವರ್ಸಸ್ ಕೋಣ, ಆ ಥರ ಹೊಲಸ್ ರಾಜಕೀಯ ಮಾಡೋಕ್ಕೆ ಇಲ್ಲಿ ಸೇರಿಲ್ಲ. ನಮ್ಮದು ಉದ್ದೇಶ ಏನಂದರೆ 20 ಲಕ್ಷ ಲೀಟರ್ ನೀರನ್ನ ನಮಗೆ ಬರಗಾಲ ಇರಬೇಕಾದ್ರೆ ದುರುಪಯೋಗ ಪಡಿಸಿ ಅದು ಕೋಣದ ಕೈಲಿ ಚಿಮ್ಮಿಸ್ತಾ ಇದ್ದಾರೆ.
ಅದ್ರನ್ನ ನೋಡಕ್ಕೆ ಎಷ್ಟು ಉರಿಯುತ್ತೆ ಅಂದ್ರೆ ಅಷ್ಟು ಉರಿಯುತ್ತೆ. ಹೋದ್ಸತಿ ದಸರಾಲಿ ಮೈಸೂರಿಗರು ಅಷ್ಟು ಕಷ್ಟಪಟ್ಟಿದೀವಿ ಮೈಸೂರಿಯನ್ಸ್ ಆಗಿ. ನಮಗೆ ಒಂದು ಕಾಲ್ ತುಳಿತದಿಂದ ಅಲ್ಲಿ ತಪ್ಪಿಸ್ಕೊಂಡು ಬರೋದೇ ತುಂಬಾ ಕಷ್ಟ ಆಗಿತ್ತು. ಇನ್ನ ಇಲ್ಲಿ ಆ ದಸರಾ ಹಬ್ಬ ಆದ್ಮೇಲೆ ಫುಲ್ ಮೈಸೂರನ್ನೇ ಗಬ್ಬೆಬ್ಬಿಸ್ಬಿಡ್ತಾರೆ. ಅಲ್ಲಿ ಕಸ, ಧೂಳು, ಮತ್ತೆ ಜನ ಜಂಗುಳಿ, ಅದ್ರನ್ನ ಮತ್ತೆ ಕರೆಂಟ್ ಇರಲ್ಲ, 1 ತಿಂಗಳು ನೀರಿರಲ್ಲ, ಅದು ತುಂಬಾ ಕಷ್ಟ ಆಗತ್ತೆ. ಇವ್ರುಗಳು ಜನರನ್ನ ಹಿಂಸೆ ಕೊಟ್ಟು ನೀರು ಪರಿಸರನ ಹಾನಿ ಮಾಡಿ ಈ ತರ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡೋಂಗೇ ಇಲ್ಲ. ಮೊದಲು ಇವ್ರು ಆದ್ಯತೆ ನೀಡಬೇಕಾಗಿದ್ದು ಜನರಿಗೆ, ಲೋಕಲ್ಸ್ಗೆ, ಅವ್ರಿಗೆ ಸುಖಕರವಾಗಿ ಇರೋ ಥರ ಯಾವತ್ತೂ ಒಂದು ಕಂಬಳನ್ನ ಅಥವಾ ಯಾವತ್ತೂ ಒಂದು ಈವೆಂಟ್ನ ಮಾಡಬೇಕು. ಅವ್ರಿಗೆ ಕಂಬಳದಿಂದ ಕ್ಯಾನೆ ತಂದು ಕೊಟ್ಬಿಟ್ಟು ಇಷ್ಟು ಹಿಂಸೆ ಮಾಡೋದ್ರಿಂದ ನಮ್ಮ ವಿರುದ್ಧ ಇದೆ. ಇವತ್ತು ಏನು ಈ ಜಾಗದಲ್ಲಿ ಕಂಬಳ ಸರ್ಕಾರ ಆಯೋಜನೆ ಮಾಡಬೇಕು ಅಂತ ಮುಂದಾಗಿದೆ, ಬೇಕು ಅನ್ನೋದನ್ನ ಮಾಡ್ದೇನೆ ಬೇಡ ಅಂದಿದ್ದು ವಿರೋಧ ಆಗಿರೋದನ್ನ ಹಠದಲ್ಲಿ ಬಿದ್ದು ಮಾಡೋದಾದ್ರೆ ಎಷ್ಟೊಂದು ಕೆಲಸಗಳಿವೆ. ಮೈಸೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ರಾಜಮಾರ್ಗ ಕಿತ್ತೋಗಿದೆ ಅಂತೆಲ್ಲ ವರದಿ ಮಾಡ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ನೀವು ಅಲ್ಲಿಗೆ ಪ್ರವಾಸಿಗರು ಬರೋದು, ಅಲ್ಲಿ ಮೂಲ ಸೌಕರ್ಯ ಕಲ್ಪಿಸಿ, ಅದು ಅಲ್ಲದೆ ಕೆರೆ ಕಟ್ಟೆಗಳನ್ನ ಉಳಿಸಿ ಅಂತ ಒಂದಷ್ಟು ಜನ ಅಲ್ಲಿ ಹೂಳಾಗ್ತಾ ಇದ್ದಾರೆ. ಹೂಳು ತುಂಬೋಗಿದೆ, ತಗೊಂಡೋಗಿ ಮನೆ ವೇಸ್ಟ್ ಆಗ್ತಾ ಇದ್ದಾರೆ ಅಂತಾರೆ. ನಿಜವಾದ ಅಂತರ್ಜಲದ ಮೂಲ ಆದ ಕೆರೆನ ಉಳಿಸಿ ಅಂದ್ರೆ ಕೃತಕ ಕೆರೆ ಮಾಡ್ಬಿಟ್ಟು ಗಿಡ ಮರ ಕತ್ತರಿಸ್ಬಿಟ್ಟು ನೀವು ಯಾರಿಗೆ ತೋರಿಸ್ತಾ ಇದ್ದೀರಾ? ಕೋಣ ಓಡಿಸಿ ಮೈಸೂರು ಜನಕ್ಕೆ ಕ್ಯಾಣ ಬರ್ಸಿ ಪ್ರತಿಭಟನೆ ಮಾಡಿಸಿ ಯಾವ ದಸರಾನ ನೀವು ಸಾರ್ಥಕತೆ ಹಂತಕ್ಕೆ ತಗೊಂಡೊಯ್ತೀರಾ? ಮಾವುತರಿಗೆ, ಕಾವಾಡಿಗಳಿಗೆ ಗೌರವಧನ ಕೊಡದೇ ಇರೋದು ಹೋದ ವರ್ಷ ವರದಿ ಆಗಿದೆ. ಅದನ್ನೆಲ್ಲ ನೀವು ಅಂಥ ಲೋಪದೋಷಗಳಿಗೆ ಗಮನ ಹರಿಸಿ ಅದೇ ದುಡ್ಡನ್ನು ಅಲ್ಲಿ ಉಪಯೋಗಿಸಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ವಿಚಾರವನ್ನು ಅವರಿಗೆ ಮಂದಟ್ಟು ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಒಂದು 2-3 ಸಾರಿಗೆ ನಾನು ಅವ್ರ ಬಾಯಲ್ಲಿ ಕೇಳಿದ್ದೇನೆ, ಕಮಲ ಕೆರೆಯಲ್ಲಿದ್ದರೆ ಚೆಂದ, ತೆನೆ ಹೊಲದಲ್ಲಿದ್ದರೆ ಚೆಂದ, ಕೈ ರಾಜ್ಯದಲ್ಲಿದ್ದರೆ ಚೆಂದ ಅಂತೇಳಿ ಹೇಳ್ತಾರೆ. ನಾನು ಅವ್ರಿಗೆ ರಿಟರ್ನ್ ಹೇಳ್ತೀನಿ, ಕಂಬಳ ಮಂಗಳೂರಲ್ಲಿದ್ದರೆ ಚೆಂದ, ಕುಸ್ತಿ ಮೈಸೂರಲ್ಲಿದ್ದರೆ ಚೆಂದ. ಇದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅಲ್ಲಿ ಮಳೆ ನೀರು ಮತ್ತು ಸಮುದ್ರದ ನೀರು ಯಥೇಚ್ಛವಾಗಿದೆ. ಅಲ್ಲಿ ಹರಿಯ ನೀರಿಗೆ ಅಡ್ಡುಗಟ್ಟಿ ಕಂಬಳವನ್ನು ನಡೆಸ್ತಾರೆ. ಇಲ್ಲಿ ಮೈಸೂರಲ್ಲಿ ಆ ಥರದ ನೀರು ಹರಿಯೋಂಥ ಸ್ಥಳ ಇಲ್ಲ, ಇಲ್ಲಿ ಕೃತಕವಾಗಿ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ, ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಕೃತಿ, ಕುಸ್ತಿ, ಕೋಲಾಟ, ಜಾನಪದ ಈ ಥರದಕ್ಕೆ ಮೈಸೂರು ಕಲ್ಚರ್ ಇದೆ. ದಯವಿಟ್ಟು ನಮ್ಮ ಮಂಗಳೂರಿನ ಕಂಬಳವನ್ನು ಮಂಗಳೂರಿನಲ್ಲೇ ಅದ್ದೂರಿಯಾಗಿ ಮಾಡಿ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಾವು ಕಂಬಳಕ್ಕೆ ವಿರೋಧ ಇಲ್ಲ, ಆದರೆ ಕಂಬಳ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀಬೇಕು. ಮೈಸೂರಲ್ಲಿ ದಸರಾದ ಸಾಂಸ್ಕೃತಿಕ ಕಲೆಗಳಿಗೆ ಆದ್ಯತೆ ಕೊಡಬೇಕು ಅಂತ ನಮ್ಮ ಹೋರಾಟ ನಡೀತಾ ಇದೆ. ಇದರ ಜೊತೆಗೆ ಈ ಕಂಬಳ ಮಾಡುತ್ತಿರೋ ಸ್ಥಳ ಕೆರೆ ಮತ್ತು ಉದ್ಯಾನವನ ಸಾರ್ವಜನಿಕರಿಗೆ ಮೀಸಲಿಟ್ಟ ಸ್ಥಳ ಅಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹೇಳ್ತಿದೆ. ಆದರೆ ಕ್ರೀಡಾಂಗಣದವರು ಭಾಸ್ಕರ್ ನಾಯಕ್ ಅವರು ಈ ಜಾಗ ಕ್ರೀಡಾಂಗಣಕ್ಕೆ ಸೇರಿದೆ ಅಂತ ಯಾವುದೇ ಅವ್ರ ಕೈಲಿ ಪತ್ರ ಇಲ್ದೇನೆ ಇಲ್ಲಿರೋ ಅಂಥ ಗಿಡ ಮರನೆಲ್ಲ ಹಾಳು ಮಾಡಿದ್ದಾರೆ, ಪರಿಸರ ನಾಶ ಮಾಡಿದ್ದಾರೆ, ಇಲ್ಲಿ ಇದ್ದಂಥ ಪಕ್ಷಿಗಳಿಗೆ ತೊಂದರೆ ಕೊಟ್ಟಿದ್ದಾರೆ. ಸೊ ನಾವು ಇದ್ರ ಬಗ್ಗೆ ಮಾಹಿತಿಯಕ್ಕೆ ಎಲ್ಲ ತಗೊಂಡಿದ್ದೀವಿ. ಈ ಸರ್ಕಾರ ಮತ್ತು ಅಧಿಕಾರಿಗಳು ಕಂಬಳ ನಿಲ್ಲಿಸಲಿಲ್ಲ ಅಂದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನಾವು ನ್ಯಾಯಾಲಯದಲ್ಲಿ ಮೊರೆ ಹೋಗಿ ಇವ್ರಿಗೆ ಶಿಕ್ಷೆ ಕೊಡಿಸೋದಂತೂ ಖಂಡಿತ. ಪರಿಸರ ಉಳಿಸ್ಕೊಂಡು ಇವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಯಾವ್ದಾದ್ರು ನಿರ್ಜನ ಪ್ರದೇಶದಲ್ಲಿ ಮಾಡಲಿ. ನಮ್ಮ ಕೆರೆ ಕಟ್ಟೆಗಳನ್ನ ಮುಚ್ಚಿ ನೋಡಿ, ಈಗ ನಾವು ನಿಂತಿರೋಂಥ ಸ್ಥಳ ಕೆರೆ ಇದು. ಈ ಮೂಡಾದವರು ಕೂಡ ಹಿಂದೆ ರೋಡ್ ಮಾಡುವಾಗ ಕಟ್ಟೆ ಕಟ್ಟಿ ನೀರು ಬರ್ದಂಗೆ ಕೆರೆ ಮುಚ್ಚಿದ್ದಾರೆ, ಉದ್ಯಾನವನ ಹಾಳು ಮಾಡಿದ್ದಾರೆ, ಇಲ್ಲಿ ಪಕ್ಷಿಗಳಿಗೆ ಹಾಳು ಮಾಡಿದ್ದಾರೆ. ಹಾಗಾಗಿ ಆ ಕೋಣನ ಅಲ್ಲಿಂದ ಹಿಂಸೆ ಕೊಟ್ಟು ಇಲ್ಲಿ ಕರ್ಕೊಂಬಂದು ನಮ್ಮ ದಸರಾದ ಸಂಸ್ಕೃತಿನ ಹಾಳು ಮಾಡಿ ಕಂಬಳ ಮಾಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಂಬಳವನ್ನ ಮೈಸೂರಿನ ಜನತೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ವಿರೋಧ ನಾವು ಕ್ರೀಡೆಗಲ್ಲ, ಆದರೆ ಮೈಸೂರಿಗೆ ಇರುವಂಥ ಸಂಸ್ಕೃತಿನೇ ಬೇರೆ, ಕರಾವಳಿ ಭಾಗದಲ್ಲಿರೋದು ಸಂಸ್ಕೃತಿನೇ ಬೇರೆ. ಸಂಸ್ಕೃತಿಯ ವಿರೋಧವಾಗಿ, ಜನರ ಭಾವನೆಗಳ ವಿರುದ್ಧವಾಗಿ ಸರ್ಕಾರ ಈ ಒಂದು ಧೋರಣೆಯನ್ನು ಮಾಡ್ತಾರೆ. ಇದು ಬಹಳ ಅಕ್ಷಮ್ಯ ಅಪರಾಧ. ಮೈಸೂರಿಗೆ ದಸರಾ ನೋಡ್ಲಿಕ್ಕೆ ಬರೋಕ್ಕೆ ತಾಯಿ ಚಾಮುಂಡೇಶ್ವರಿಯನ್ನ ಅಂಬಾರಿ ಮೇಲೆ ತಾಯಿ ವಿಜೃಂಭಣೆಯಿಂದ ಹೋಗೋದನ್ನ ಮೈಸೂರು ದಸರಾ ನೋಡಕ್ಕೆ ಬರ್ತಾರೋ ಹೊರತು ಕಂಬಳವನ್ನು ನೋಡ್ಲಿಕ್ಕೆ ಯಾರೂ ಬರಲ್ಲ. ತಾವು 2028 ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಇದ್ರಿ, ಜನರ ಭಾವನೆಯ ವಿರುದ್ಧವಾಗಿ ನೀವು ಅದಕ್ಕೆ ಬರಕ್ಕೆ ಸಾಧ್ಯ ಇದೆಯಾ? ದಯಮಾಡಿ ಈಗಾದರೂ ಎಚ್ಚೆತ್ಕೊಂಡು ಇದನ್ನ ನಿಲ್ಲಿಸಿ ಅನ್ನೋದು ನಮ್ಮ ವೇದಿಕೆ. ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ಕಂಬಳ ವಿರೋಧಿಯಾಗಿ ಇಡೀ ಮೈಸೂರಿನಲ್ಲಿ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಪರಿಸರವಾದಿಗಳು KRS ಪಕ್ಷದಿಂದ ಸಂಪೂರ್ಣವಾಗಿ ಬೆಂಬಲ ಕೊಡುವುದರ ಮೂಲಕ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಕೂಡಲೇ ಕರ್ನಾಟಕ ಸರ್ಕಾರ ಈ ಕೂಡಲೇ ಕಂಬಳವನ್ನು ನಿಷೇಧಿಸಬೇಕು.
ಮಾಡಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ನೀಡಬೇಕು. ಅದರಿಂದ ನಾವು ಮೈಸೂರಿನಲ್ಲಿ ಸಂಪೂರ್ಣವಾಗಿ ಕಂಬಳವನ್ನು ವಿರೋಧ ಮಾಡ್ತಾ ಇದ್ದೇವೆ. ನಮ್ಮ ಒಂದು ವಿರೋಧವನ್ನು ಗೌರವಿಸಿ ತಿರಸ್ಕಾರ ಮಾಡ್ತಾ ಇದ್ದೇವೆ. ಅದನ್ನು ಗೌರವಿಸಬೇಕು. ನೀವು ಕಂಬಳವನ್ನು ನಿಷೇಧಿಸಬೇಕು. ಇಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ದಸರಾ ಕಾರ್ಯಕ್ರಮಗಳಿಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಇಡೀ ನಮ್ಮ ಸಾಂಸ್ಕೃತಿಕ ಮಾನ ಮರ್ಯಾದೆನ ರಾಜಕಾರಣಿಗಳು, ಅಧಿಕಾರಿಗಳು ನೀವೇ ಕಳೀತಾ ಇದ್ದೀರಾ. ಜನರ ವಿರೋಧದ ನಡುವೆ ನೀವು ಅವೈಜ್ಞಾನಿಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ. ಇಂಥ ಕಾರ್ಯಕ್ರಮಗಳನ್ನ ಕೈಬಿಡಿ ಅಂತ ನಮ್ಮ ಮೈಸೂರು ಉದ್ಯಮ ಕನ್ನಡಿಗರ ಬಳಗದಿಂದ ಎಚ್ಚರಿಕೆ ಕೊಡುವುದರ ಮೂಲಕ ಉಗ್ರವಾಗಿ ಖಂಡಿಸ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.